ಏನು ಮಳಿಯೋ ಮಾರಯ್ಯ, ಹೊರಗೆ ಹೋದ್ರೆ ಸಾಕು ಮಳಿ ಹತ್ತಕತ್ಬಿಟ್ಟತಿ. ಏ ಗುಂಡಿ ಏನು ಮಾಡತ್ತಿದಿ? ಒಂದು ಕಪ್ ಚಾ ತೊಗೊಂಬಾ. ಅಲ್ಲಿಕಿನ್ನ ಕೇಳವಲ್ದು ನಿಕ್ಕಿಗೆ ಗುಂಡಿ. ಏ ಗುಂಡಿ ಒಂದು ಕಪ್ ಚಾ ತೊಗೊಂಬರ್ಲಿ. ಹೇಳಿದ್ ತಡ್ರಿ ತಗೊಂಬರಾಕತ್ತಾನಿ. ಕುಕ್ಕರ್ ಇಟ್ಟನ್ ಒಲಿ ಮ್ಯಾಗ ಬಂದ್ ಮಾಡಿ ತಗೊಂಬರ್ತಾನೆ. ಚಾ ಇಲ್ಲ ತರ್ತಾನೆ ತಡ್ರಿ. ಮುಂಜಾನೆಗಿಂದ ಎಸತಿ ಚಾ ಚಾ ಅಂತ ಚೀರ್ತೀರಿ. ಬರೀ ಚಾ ಒಂದ ನೋಡಿ ಹೊಟ್ಟಿಗೆ ಮತ್ತೇನು ಬೇಡ. ಚಾ ತಾಸಿಗೆಗಳಿಗೆ ಕುಡಿಲಿಲ್ಲ ಅಂತಂದ್ರೆ ನಮ್ಮದು ಮೈಂಡ ಓಡೋದಲ್ಲಿ ಒಂಥರ ಚಾ ಅಂದ್ರೆ ನಮಗೆ ಟಾನಿಕ್ ಇದ್ದಂಗೆ. ಬರೀ ಚಾ ಮಾಡಿ 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 ನನಗರ ಸಾಕಾಗಿ ನೋಡಿ. ಮನ್ಯಾಗ ಅಡಿಗೆ ಮಾಡೋದು ಕಮ್ಮಿ, ಬರೀ ಚಾ ಮಾಡೋದು. ಊಟ 1 ತಾಸು 2 ತಾಸು ಆಗಲಿ ಹೆಚ್ಚು ಕಡಿಮೆ ಆದ್ರೂ ನಡೀತಿತ್ತು ನೋಡಿ ನಮಗೆ. ಆದ್ರೆ ಚಾ ಮಾತ್ರ ಲೇಟ್ ಆಗಬಾರ್ದು. ಚಾ ಟೈಮ್ ಟು ಟೈಮ್ ಬೇಕು ನಮಗೆ. ಇನ್ನೂ ಹೆಚ್ಚಿಗೆ ಕುಡಿದ್ರು ಅಡ್ಡಿ ಇಲ್ಲ. ನಾವು ಒಳಗೆ ಹೋಗಿ ಬಂದಿವಿಲ್ಲೋ ಚಾ ಬೇಕು, ಹೊರಗೆ ಹೋಗಿ ಬಂದಿವಿಲ್ಲೋ ಚಾ ಬೇಕು. ಅದೊಂಥರ ನಮಗೆ ಟಾನಿಕ್ ಇದ್ದಂಗ್ಲಿ. ಅದಕ್ಕೆ ಚಾ ಚಾ ಅಂತಿರ್ತೀವಿ ನಾವು. ಅಣ್ಣಕ್ಕೂ ಬೇಸರ ಹೋದ್ರೆ ನಿಮ್ಗೆ ಕುಡಿಯಾಕೂ ಬೇಸರ ಆಗೋದಿಲ್ಲ. ಆದ್ರೆ ನಾವು ಮಾಡಿಕೊಡ್ಬೇಕಲ್ಲ ಹೆಣ್ಮಕ್ಳು. ನಮ್ಮ ಕರ್ಮ. ಅಡಿಗೆ ಮಾಡಕತ್ರ ಬರ್ತೀರಿ, ಚಾ ಹಾಕೊಡ್ರಿ. ಕೆಲಸ ಮಾಡಕತ್ರ ಬರ್ತೀರಿ, ಚಾ ಮಾಡಿಕೊಡ್ರಿ. ಯಾರ ಬಂದ್ರು ಬರ್ತೀರಿ, ಚಾ ಹಾಕೊಡ್ರಿ. ಕುಂತ್ರು ಚಾ, ನಿಂತ್ರು ಚಾ, ಮಾಡಿ 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 ನಾವು ಸಿಟಿಬೇಕಿಲ್ಲ. ಏನು ದೊಡ್ಡ ಎಲ್ಲರಿಗೆ ಅಡಿಗೆ ಮಾಡಿ ನೀಡ್ರಿ ನೀವು ಅಂದಂಗೆ ಮಾಡ್ತಿರಲ್ಲ. ಏನು ಒಂದು ಕಪ್ ಚಾ, ಅದು ಈಗ ಗ್ಯಾಸ್ ಒಂದು ಐತಿ. ಏನು ಒಲಿ ಮ್ಯಾಗ ಕಟ್ಟಿಗೆ ತುರುಕಿ ಒಲಿ ಬೆಂಕಿ ಮಾಡಿ ಚಾ ಮಾಡಿ ಕೊಡ್ಬೇಕು ಅನ್ನೋಂಗಿಲ್ಲ ಏನಿಲ್ಲ. ಏಟು ಗ್ಯಾಸಿನ ಪಟಕ್ಕನ ಬಟನ್ ಹಚ್ತಾರ ಅಂದ್ರೆ ಮಾಡ್ಕೊಡಕ್ಕೆ ಇಟ್ಟು ಅಳ್ತೀರಿ ನೋಡಿ. ನಾವು ಮೊದಲೆಲ್ಲ ನಮ್ಮ ಓನ್ ಕಾಲದಾಗ ಒಲಿ ಮ್ಯಾಗ ಅಡಿಗೆ ಮಾಡ್ತಿದ್ರು. ನೀವು ಬರೀ ಗ್ಯಾಸಿನ ಮ್ಯಾಗ ಮಾಡಕ್ಕೆ ಅಳ್ತೀರಿ. ಅದು ಕೆಲಸ ಎಲ್ಲ ಬಿಟ್ಟು ಚಾ 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 ಅನ್ನೋದಕ್ಕೆ ಚಾ ತಂದು ಬಡಿಬೇಕು ನಿಮಗೆ. ಯಾರ ಬಂದ್ರು ಹೋದ್ರು ಒಟ್ಟು ಚಾ ಚಾ. ನನಗರ ತಲೆ ಹಿಡಿದು ಹೋಗೈತೆ ನೋಡಿ. ಇವತ್ತರ 28 ಸತಿ ಚಾ ಮಾಡಿ ಕೊಟ್ಟೆ. ನಿಮ್ಗೆ ಲೆಕ್ಕ ಇಟ್ಟು ನಾನು ನೋಡೋಣ ತಡಿ ಇವತ್ತು ಎಷ್ಟಾಗತ್ತೆ ಅಂತೇಳಿ 28ನೇ ಸತಿ ಇದು ಚಾ ಮಾಡಿ ಕೊಡೋದು ನಿಮ್ಗೆ. ಅದ್ರಾಗ ಏನೈತಲ್ಲ ಅಂಥದ್ದು ಚಾ ಕುಡಿದ್ರಾಗ ನನಗರ ಚಾ ಕುಡಿದ್ರೆ ಅಷ್ಟು ಮೈಂಡ್ ಇದು ರಿಲೀಫ್ ಅನಿಸ್ತತಿ. ಹೇಳಕ್ಕೆ ಒಲ್ಲಿ ನೋಡ. ಅಷ್ಟೊಂಥರ ಮನ್ಸಿಗೆ ತೃಪ್ತಿ ಆಕತಿ. ಮತ್ತು ಸ್ವಲ್ಪ ಎಲ್ಲರೂ ಅಡ್ಡಾಡಿ ಬಂದಿಲ್ಲ ಮತ್ತು ಬಂದು ಮತ್ತು ಚಾನ ಬೇಕು ಅನಿಸ್ತತಿ. ಅದು ಹಂಗೆ ಹಾಕಿರ್ಬೇಕದು. ನಿನಗೇನಾರ ಗೊತ್ತಾಯ್ತಾನೆ? ನನಗೆ ಗೊತ್ತೈತಿ. ಕೆಲಸ ಬಗ್ಸಿ ಇಲ್ದಂಗೆ ಅಡ್ಡಾಡ್ತಿರಲ್ಲ, ಅದಕ್ಕೆ ಹಂಗಾಗತ್ತೆ. ಹೊಲಕ್ಕೆ ಹೋಗ್ರಲ್ಲ, ಹೊಲದಾಗ ಹೋಗಿ ಕೆಲಸ ಮಾಡ್ರಿ ಅಂದ್ರೆ ಚಾ ತಾಸಿಗೆಗಳಿಗೆ ಸಿಗ್ತತೆ ಏನು ಸಿಗೋದಿಲ್ಲ ಅನ್ನೋದೆಲ್ಲ ಗೊತ್ತಾಗತ್ತೆ. ಮನ್ಯಾಗ ಇರ್ತಿರಲ್ಲ, ಮತ್ತು ಒಂದು ರೌಂಡ್ ಹೋಗೋದು ಬರೋದು, ಚಾ ಮಾಡ್ಕೊಡ್ಲಾಕ ಮತ್ತೆ ಹೋಗೋದು ಮತ್ತೆ ಬರೋದು, ಚಾ ಮಾಡ್ಕೊಡ್ಲಾಕ ನಾವು ಆಯ್ತು ರೀ ಮಾಡ್ಕೊಡ್ತೇವೆ. ಅಲ್ಲಿ ಹೊಲದಾಗ ಯಾರು ಮಾಡ್ಕೊಡೋಕೆ ನಮಗೆ? ದೊಡ್ಡ ಕಷ್ಟ ಬಿಡು ನಿಮ್ಗೆ ಹೆಣ್ಮಕ್ಳಿಗೆ. ಒಂದು ಕಪ್ ಚಾ ಮಾಡಾಕು ಇಷ್ಟು ಬೇಜಾರು ಮಾಡ್ಕೋತೀರ ಅನ್ನೋದು ಇವತ್ತ ಗೊತ್ತಾಗಿದ್ದು ನನಗೂ. ಒಂದು ಕಪ್ ಚಾ ಅಲ್ರಿ, ಹಿಂಗೆ ಹೋಗಿ ಬಂದ್ರೆ ಮತ್ತೊಂದು ಕಪ್ ಚಾ ಬೇಕಾ ನಿನಗೆ? ಹಿಂಗೆ ಚೆನ್ನಮಟ ನೀವು ಎಷ್ಟು ಸತಿ ಹೇಳ್ತೀರಿ ನಾವು ಅಷ್ಟು ಸತಿ ಮಾಡ್ಕೊಡಬೇಕಲ್ಲ. ಒಂದು ಸತಿ ಮಾಡ್ಕೊಟ್ರೆ ಬೇಜಾರು ಅನ್ಸೋದಿಲ್ಲ, ಪದೇ ಪದೇ ಮಾಡ್ಕೊಡೋಕಲ್ಲ, ಅದಕ್ಕೆ ಬೇಜಾರಾಕತಿ. ಒಂದು ಸತಿ ನೋಡೋಣ ತಡಿ. ನಮಗೂ ಬೇಜಾರಾಗಿತ್ತು ಅಂತಂದ್ರೆ ಚಾ ಇಲ್ಲ ಅಂತ ಹೇಳೋ ಬದಲಿ ಹಾಲು ಇಲ್ಲ ಅಂತ ಹೇಳಿದ್ರೆ ಚಾ ಮಾಡೋದು ಬೇಡ ಅಂತಾರಂತ ನಾವು. ರೀ ಇವತ್ತು ಹಾಲು ಇಲ್ರಿ ಅಂತ ನಾವು ಅಂತಿರ್ತೇವೆ. ಈ ಹಾಲು ಇಲ್ಲ ಅಂದ್ರೆ ನಾತು ಕರೆ ಚಾರ ಮಾಡ್ಕೊಂಡು ನಮಗೆ ಬ್ಲ್ಯಾಕ್ ಟೀನು ನಡೀತೈತಿ, ಅದನ್ನಾದ್ರೂ ಕುಡಿತೇನೋ ಅಂತಿರಲ್ಲ. ಅದು ಎಷ್ಟರ ನಿಮಗೆ ಚಾದ್ದು ಗುಚ್ಚ ಹಿಡಿದಿರ್ಬೇಕು ನಿಮಗೆ. ಅದಕ್ಕೆ ಮತ್ತೆ ಹೆಸರು ಬೇರೆ ಬ್ಲ್ಯಾಕ್ ಟೀ. ಹೌದು, ಚಾ ಕುಡಿತಾರ ಅಂತ ಇಷ್ಟೊಂದು ಮಟ್ಟ ನನ್ನ ಬಗ್ಗೆನೇ ಹೇಳಕತ್ತಿಲ್ಲ. ನೀ ಒಟ್ಟ ಚಾ ಕುಡಿದೇ ಇಲ್ಲ ರೀ? ನಾ ಎಲ್ಲಿ ಕುಡಿದಿಲ್ಲ ಅಂತ ಹೇಳಿನಿ. ಕುಡಿತೀನಿ ನಾನು. ಬೆಳಗ್ಗೆ ಮುಖ ತಕ್ಕೊಂಡು ಇವತ್ತಿ ಹಚ್ಕೊಂಡು ಒಂದ್ಸತಿ ಕುಡಿತೀನಿ. ಆಮ್ಯಾಗ ನಾಷ್ಟ ಮಾಡುವಾಗ ಒಂದ್ಸತಿ ಕುಡಿತೀನಿ. ಮತ್ತು ಯಾರು ಬಂದ್ರೆ ಒಂದು ಕುಡಿತೀನಿ ಮಧ್ಯಾಹ್ನದಾಗ. ಮತ್ತೆ ಯಾರು ಬರಲ್ಲ ಸಂಜೆ ಮುಂದೆ 5 ಗಂಟೆಗೊಮ್ಮೆ ಕುಡಿತೀನಿ. ಆಮ್ಯಾಗ 6 ಗಂಟೆಗೊಮ್ಮೆ ಕುಡಿತೀನಿ. ದಿನಕ್ಕೆ 4 ಸತಿ ಕುಡಿತೀನಿಪ್ಪ ನಾನು. ಅಯ್ಯೋಯಪ್ಪ, ಈ ಚಾ ಕುಡಿದಕ್ಕೆ ಬೈಯೋದಕ್ಕೆ ಈಗ ಚಾನ ಕುಡಿದಿಲ್ಲ ಅಂತ ನಾ ಮಾಡೀನಿ. ಈಗ ನೋಡಿದ್ರೆ ದಿನಕ್ಕೆ 4 ಸತಿ ಕುಡಿತಾಳ ಅಂತ ಕುತ್ಕೊಂಡು ನನಗೆ ಚಾ ಕುಡಿದಕ್ಕೆ ಬೈತಾಳ. ಓ ನೀನು ಬರ್ರಿ ಅದಿಲ್ಲ. ಮತ್ತು ನೀನು ನನಗೆ ಚಾ ಕುಡಿದಿಲ್ಲ ಅನ್ನೋರಂಗೆ ಮಾತಾಡ್ಬಿಟ್ಟಿಲ್ಲ ಇಷ್ಟೋ ಮಟ್ಟ ನನಗೆ ನೀನು. ಅಲ್ರಿ, ನಾ ನಿಮಗೆ ತಾಸಿಗಳಿಗೆ ಬರೋದು ಚಾ ಮಾಡಿಕೊಡು, ಹೋಗೋದು ಚಾ ಮಾಡಿಕೊಡು ಅನ್ನೋದು ಮಾಡ್ತಾನೆ. ನಾ ದಿನಕ್ಕೆ 4 ಸತಿ ಕುಡಿತೇನೆ. ಮುಂಜಾನೆ ಒಂದು ಕುಡಿತೇನೆ ಅಂತ ಹೇಳಿ ಎದ್ದು ಮಕ್ಕ ತಿಕ್ಕೊಂಡಿಂದ ಅನ್ನೋದು ನಾಷ್ಟ ಮಾಡೋವಾಗ ಒಂದು ಕುಡಿತೇನೆ ಅಂದು. ಆಮ್ಯಾಗ ಯಾರು ಬಂದ್ರೆ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ ಸಂಜೆ ಮುಂದೆ 5 ಗಂಟೆಗೆ ಮಕ್ಕೊಂಡಿರ್ತಿಲ್ಲ ಅವಾಗೊಮ್ಮೆ. ಆಮ್ಯಾಗ 6 ಗಂಟೆ ಸುಮಾರೊಮ್ಮೆ ನಾನು ಪದೇ ಪದೇ ಕುಡಿತೇನೆ ಅಂತ ಹೇಳಿ ಬರೀ 4 ಸತಿ ದಿನಕ್ಕೆ. ಹೆಣ್ಮಕ್ಳು ಹೆಂಗಂದ್ರೆ ನೀವು ಮಾಡಿದ ತಪ್ಪು ಒಟ್ಟ ಒಪ್ಕೊಳಕ್ಕೆ ಹೋಗ್ಬೇಡ್ರಿ. ನೀವು ಯಾವಾಗಿದ್ರು ಹಿಂಗೆ ನೀವು. ನಾವು ಮಾಡಿದ್ದು ಸ್ವಲ್ಪ ಇರ್ಲದು ಇಷ್ಟು ಉದ್ದ ಮಾಡಿ ಹೇಳ್ತೀರಿ. ನೀವು ಮಾಡಿದ್ದು ಇಷ್ಟು ಉದ್ದ ಇರ್ಲದು. ಹಂಗ್ಯಾಕ್ರಿ ಹಿಂಗ್ಯಾಕ್ರಿ ಅಂದದನ್ನ ಇಟ ಮಾಡಿ ಹೇಳೋದು. ಯಾಕೆ ಗಂಗಕ್ಕ ಪಾರಕ್ಕ ನಿನ್ನ ಗೆಳತಿಯರು ಯಾರು ಬಂದೇ ಇಲ್ಲ ಈ ಹೊತ್ತಾದ್ರೂ. ಒಬ್ಬಕ್ಕೆ ಏನೋ ಕಾಯಿಪಲ್ಲೆ ಸೋಸ ಅಂತ ಕುಂತು ಬಿಟ್ಟಿದ್ದೀವಿ ಇವತ್ತು. ಅದ್ರಾಗ ಬರೀ ನಾನು ಕೂಡ ಚಾ ಚಾ ಅನ್ಕೊಂತ ಅದ್ರ ಕೂಡ ಜಗಳ ಮಾಡಿದ್ದೆ. ನಾನು ಕೂಡ ಯಾಕೆ ಫುಲ್ ಗರಂ ಅದಿ ಬಿಡುತ್ತ. ಅವ್ರಿಗೆ ಮಾಡಕ್ಕೆ ಕೆಲಸ ಏನೂ ಇಲ್ಲ ಅಂತ ತಿಳ್ಕೊಂಡ್ರಿ. ಅವರು ಗಂಡ್ರು ಮಕ್ಕಳು ಎಲ್ಲರೂ ಅದಾರ ರೀ. ಕೆಲಸ ಮಾಡ್ತಿರ್ತಾರೆ ಮನ್ಯಾಗ. ಅವರು ಅವ್ರ್ಯಾಕೆ ಕೆಲಸ ಮಾಡೋದನ್ನೇ ಬರ್ತಾರೆ. ಖಾಲಿ ಇದ್ದಾಗ ಬಂದು ಕುಂತು ಮಾತಾಡ್ತಿರ್ತೀವಿ. ಅದ ಹೇಳ್ಕೊಂಡ್ಬಿಟ್ರಿ ನೀವು ನನಗೆ. ನಾನು ಹಿಂತ ಯಾಕೋ ಭಾಳ ಗರಂ ಅದಳು ಮರ್ರೆ ಇವತ್ತು. ಆಕಿನ ತಡುವುದು ಬೇಡ, ಸುಮ್ಮನೆ ಹೊರಗೆ ಹೋಗ್ಬಿಟ್ರೆ ಆತ್ ಬಿಡತ್ತ. ಏನ್ ಮಾಡಕತ್ತೀಯ ಶಾರುಖ? ಬಾಲೆ ಪಂಕಜ ಬಾ ಕುಂದ್ರ ಬಾ. ಬಾಲೆ ಕುಂದ್ರ ಬಾ. ಕಾಯಿಪಲ್ಲೆ ಸೋಸ್ಕೊಂತ ಕುಂತಾನೋ ನಾನು. ಒಬ್ಬೊಬ್ರು ಹಿಂದಿಂದ ಇವ್ರ ಗೆಳತಿಯರು ಬರಕತ್ರಿನ ನಾವು ಜಾಗ ಖಾಲಿ ಮಾಡು. ನೀನು ಆ ಕಡೆ ಅಂಗಡಿ ಕಡೆ ಅಡ್ಡಾಡ್ಕೊಂತ ಹೋದ್ರಾತ. ಅಂಗಡಿ ಕಡೆ ಹೋಗ್ಯನಾ ಅಂದಿಟ್ಟು ಆಯ್ತು ಹೋಗ್ರಿ. ಹೆಣ್ಮಕ್ಳು ಮನೆಗೆ ಬಂದ್ರೆ ಮಾತು ಹೇಳಕ್ಕ ಅಂತಂದ್ರೆ ಗಂಡಗ ಏನು ವ್ಯಾಲ್ಯೂವೇ ಇಲ್ಲ. ಇದಕ್ಕೆ ಹೋಗ್ತಿರ್ ಹೋಗಿ ಅಂದ್ಬಿಡು. ಏನಕ್ಕ ಆತನ ಎಲ್ಲ ಕೆಲಸ ಇಲ್ಲಿ ಮುಗಿದಿತ್ತು ಬಿಡಲೆ. ಕೆಲಸ ಚೆನ್ನಮಾಟ ಹೆಣ್ಮಕ್ಳದು. ನಾಷ್ಟ ಮಾಡಿದ್ವಿ. ನಾಷ್ಟ ಮಾಡಿದ್ರೆ ಬಾಂಡೆ ತಿಕ್ಕಿನ ನಿಮ್ಮ ಅಣ್ಣ ಬಂದಲ್ಲ, ಅವ್ರಿಗೊಂದು ಚಾ ಹಾಕಿ ಕೊಟ್ನಿ. ಚಾ ಹಾಕಿ ಕೊಟ್ಟು
ಕಾಯಿಪಲ್ಲೆ ಸೋಸ್ಕೊತ ಕುಂತ್ರ ಆತ ಅಂತ ಅವ್ರು ಕೂಡ ಮಾತು ಹೇಳ್ಕೊಂಡು ಕಾಯಿಪಲ್ಲೆ ಸೋಸಾತಿದ್ ನೋಡಿ. ತರಕಾರಿ ರೀ ತರಕಾರಿ, ತರಕಾರಿ ಬೇಕೇನ್ರಿ ತರಕಾರಿ? ಈಗ ತಾನೇ ಹೊಲ್ದಾಗ ಹರ್ಕೊಂಡ್ ಬಂದಿದ್ದು ಫ್ರೆಶ್ ಐತ್ರಿ ತರಕಾರಿ. ತರಕಾರಿ ರೀ ತರಕಾರಿ. ಕಾಯಿಪಲ್ಲೆ ಬಂದತಾನೆ ಈಗ ತಗೋತೀನಿ. ಮೊನ್ನೆ ಧಾರವಾಡಕ್ಕೆ ಹೋಗಿದ್ದೀವಿ, ಎಲ್ಲರೂ ಸೇರಿ ತಗೊಂಬಂದೆ ಇವತ್ತು ಕಾಯಿಪಲ್ಲೆ ಏನು ಬೇಡವಾ? ಶಾರವಕ್ಕಾರ ಕಾಯಿಪಲ್ಲೆ ಬಂದೈತ್ ನೋಡ್ರಿ, ತಗೋತೀರೇನ್ರಿ? ಬೇಡ ತಂಗಿ, ಏನು ಬೇಡವಾ? ಕಾಯಿಪಲ್ಲೆ ಎಲ್ಲ ಭಾಳ ಐತ್ ಮನ್ಯಾಗ, ಮತ್ತೆ ಮುಂದಿನ ವಾರದಾಗ ತಗೋತಾನೆ, ಏನು ಬೇಡ. ಆಯ್ತು ನೋಡ್ರಿ ಅಕ್ಕಾರ. ಮತ್ತಲ್ಲಿ ಎಲ್ಲಿ ಕಂಡೆ ಇಲ್ಲಲ್ಲಿ 2 ದಿನ ಏನು ಮಾಡಿದೆ? ಇವತ್ತು ಮಂಜುಗಳಾದಂದ ಎಲ್ಲಿ ಹೊರಗೆ ಬಂದಿಲ್ಲ. ಮನೆ ಮಾಡಿದ್ರನೇಕ ಹುಣ್ಣಿವಿನ ನಾವು ಮಂಗಳಾರ ಮಾಡ್ಬೇಕು ಇವ, ಹಿಂಗಾಗಿ ಮನಿ ಅದನ್ನು ಗಾಡಿ ಹಳೆ ಮನಿ ಅಲ್ಲ, ಅದು ಕೆತ್ತುದು ತಿಕ್ಕುದು ತೊಳೆಯುದು ಇದೆ, ಸಾರಿಸೋದು ಇದೆ ಹಿಡಿತವ ಇವ 2 ದಿನಾನು ಬರೇ ಮನೆ ಹಸನ್ ಮಾಡೋದ ಮಾಡೇನಿ ನೋಡು. ಆ ಮನಿ ಯಾವಾಗ ಕಟ್ಟೋದು ಮುಗಿತೈತೆ ನಾವು ಮನೆ ಕಟ್ಟಾಕತ್ತೀವಿ, ಇನ್ನು ಮನಿನ ಮುಗಿಯುವಲ್ದದು. ಯಾವಾಗ ಅದಟ್ಟು ಓಪನಿಂಗ್ ಮಾಡ್ಕೊಂಡು ಆ ಮನೆಗೆ ಹೋಗೇನೆ ಅನಿಸ್ಬಿಟ್ಟತ್ ನೋಡಿ. ಬರೀ ಹಳೆ ಮನೆಯಾಗಿನ ಕೆಲಸ ಮಾಡಿ 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 ಸಾಕಾಗಿ ಹೋಗೋದು ಇವ. ನಿಮ್ದು ನಿಗ್ರ ತಪ್ಪೈತೆ ನೋಡಕ್ಕ. ನಿಮ್ಮ ಮನೆ ಮೊದಲು ಹಳೆ ಮನೆ ಇದ್ವು, ಈಗೆಲ್ಲ ಹೊಸ ಮನೆ ಕಟ್ಟಿಸ್ಕೊಂಡು ಕಾಸು ಉಳಿದ್ರವ. ನನಗೂ ಯಾವಾಗ ಹೊಸ ಮನೆಯಾಗ ಉಳ್ದಾನೆ ಅನಿಸ್ಬಿಟ್ಟೈತೆ ನೋಡಿ. ಹಂಗಂತ ಬಿಡ್ಲಿ, ಅದೊಂಥರ ಸಂಭ್ರಮಣ ಬೇರೆ ಇರ್ತೈತಿ. ಈಗ ನೋಡಿ, ಒಂದ್ಸತಿ ಬಣ್ಣ ಹಚ್ಚಿದೆ ಅಂದ್ರೆ 1 ವರ್ಷಕ್ಕೆ 1 ವರ್ಷ 2 ವರ್ಷ ಮತ್ತೆ ನೀಗದಾಗ ಹಚ್ಕೊಳ್ಳೋದು. ಅವಾಗ ಹಂಗಿದ್ರಿಕಿಲ್ಲ, ಧೂಳ ಹೊಡಿಲೆ ಮತ್ತೊಳ್ಳೆ ಸುಣ್ಣ ಹಚ್ಚಿ ಸಾರಿಸಿ ಹಚ್ಚನ್ ಸಗಣಿಲೆ ಸಾರಿಸಿ ಆಮ್ಯಾಗ ದೇವ್ರ ಜಳಕ ಪೂಜೆ ದೇವ್ರ ದಿಂಡ್ರ ಹಬ್ಬದ ಅಡಿಗೆ ಅದೊಂಥರ ಚಂದ ಅನಿಸ್ತಿತ್ತು. ಈಗ ವರ್ಷಕ್ಕೊಮ್ಮೆ 2 ವರ್ಷಕ್ಕೊಮ್ಮೆ ಬಣ್ಣ ಹಚ್ಚಿಬಿಡೋದ ಮನೆಗೆ, ಅದಕ್ಕೆಲ್ಲ ಒರೆಸ್ಕೊಳೈತಿ ಪೂಜೆ ಮಾಡೋದೈತಿ, ಅದೇ ಚಂದ ಅನಿಸುತ್ತೆ ಬಿಡ್ಲೆ. ಈಗ ಅವಾಗ ಏನು ಅನಿಸ್ತಿತ್ತು, ಇವ್ವ ಏನು ಕೆಲಸ ಇವ್ವ ನಮ್ಗೆ ಸಾಕಾಗಿ ಹೋಗೈತಿ ಮಾಡಿ ಮಾಡಿ, ಯಾವಾಗ ತಪ್ಸತ್ತೆ ಇದ್ರ ನಿಗ್ರ ಯಾವಾಗ ಬರ್ಲ್ ಹರಿತೈತೆ ನಮ್ಗಂತ ಅನ್ನೋದ. ಈಗ ಹಂಗಲ್ಲ, ಈಗ ಅದ ಚಂದ ಇತ್ತಲ್ಲ, ಇವಾಗ ಹಬ್ಬದ ಕಳೆನ ಬಂದ್ಬಿಡ್ತಿತ್ತು. ಮನೆ ಹಸನ ಮಾಡಿದ್ರೆ ಬರೀ ಮನೆ ಹಸನ ಮಾಡಿದ್ರೆ ಹಬ್ಬದ ಕಳೆ ಬರ್ತಿತ್ತು ಅಂತ ಅನಿಸ್ತತಿ ಬಿಡಕ್ಕ. ಈಗ ನಿಮ್ಗೆ ಎಲ್ಲ ಅದು ತಿಕ್ಕುದು ತೊಳಿದು ಏನೂ ಇಲ್ಲ, ಎಲ್ಲ ಹೊಸ ಮನೆ ಐತೆ, ನಿಮ್ಗೆ ಹಂಗೆ ಅನಿಸುತ್ತೆ. ಈಗ ನಮಗದು ಮಾಡ್ಬೇಕಲ್ಲ 2 ದಿನ ಗಟ್ಲೆ, ಅದನ್ನು ಧೂಳ ಹೊಡಿಬೇಕು, ಸುಣ್ಣ ಹಚ್ಬೇಕು, ಸಾರಸ್ಬೇಕು, ಹೊಳ್ಳಿ ಏನೇನಿದು ಎಲ್ಲ ಕಿತ್ತಾಡಿದ್ದು ಮತ್ತೆ ಅವನ್ನೆಲ್ಲ ಮೆಟ್ಟಿಗೆ ಹಚ್ಬೇಕು. ನಮ್ಗೆ ಈಗ ಬೇಜಾರಾಗಿ ನಾವು ಹಿಂಗೆ ಒದರಾಡ್ತೀವಿ. ಅದು ಒಂಥರ ನೀ ಹೇಳೋದಂಗೆ ಸುಣ್ಣ ಹಚ್ಚಿ ಸಾರಿಸಿ ಏನು ಮಾಡ್ತೇವಲ್ಲ ಅದು ಹಬ್ಬ, ಅದೊಂಥರ ಹಬ್ಬದ ಕಳೆ ಆಗ ಬರಾಕತ್ತ ಸ್ಟಾರ್ಟ್ ಮಾಡಿಬಿಡ್ತದೆ. ಈಗ ನೀವು ಹೇಳೋದಂಗೆ ಇದು ಬಟ್ಟೆ ಬರೀ ನೆಲ ಒರೆಸ್ಕೊಂಡು ಇದನ್ನು ಮಾಡ್ತೀವಲ್ಲ, ಇದು ಮತ್ತೆ ಅಷ್ಟೊಂದು ಮಜಾ ಬರೋದಿಲ್ಲ ಅಕ್ಕ. ಹ್ಞೂ ಮತ್ತೆ ಅವಾಗ ಹಂಗೆ ಇರ್ತದೆ. ನಾವೆಲ್ಲ ಸಾರಿಸಿ ಸುಣ್ಣ ಹಚ್ಚಿದ್ರೆ ಒಂಥರ ಹಬ್ಬದ ಕಳೆನ ಎದ್ದು ಕಾಣ್ತಿತ್ತು. ಈಗ ಹಂಗಿರೋದಿಲ್ಲ ಬಿಡ್ಲಿ. ಈಗ ಕಲ್ಲು ತೊಳ್ಕೊಳ್ಳೋದು ಆಟ, ನೆಲ ಒರೆಸ್ಕೊಂಡು ಕಾಸು ಜಳಕ ಪೂಜೆ ಮಾಡಿ ಆಟ ಹಬ್ಬದ ಅಡುಗೆ ಮಾಡ್ಕೊಂಡು ಹೋಗ್ಬಿಡ್ತು. ಏನು ಒಂದಿನದಾಗೆಲ್ಲ ದಿನ ಪ್ರತಿ ತೊಳಿದ್ರೆ ಅವತ್ತೊಂದಿನ ಏನು ಮಜಾನ ಅನ್ಸೋದಿಲ್ಲ ಅದು ನಮಗೆ ಅವಾಗ. ಶಾರಮ್ಮಂಟಿ ಯಾರು? ಸೋನುನ ಬಾರವ ಈ ಕಡೆ ಕುಂದ್ರ ಬಾ ತಂಗಿ. ಏನು ತಂಗಿ ಸೋನು ಆರಾಮದಿಲ್ವಾ? ನಾನು ನಿಮ್ಮ ಅಪ್ಪನ ಕೇಳಿದ್ವಿ ಅಮ್ಮನ ಒಂದಿನ, ಏನ್ರಿ ಸೋನು ಎಲ್ಲದಾಡ್ರಿ ಕಂಡೆ ಎಲ್ಲ ಆರಾಮದಾಳಲ್ರಿ ಅಂತ ಕೇಳಿದ್ವಿ. ಅವತ್ತು ನಿಮ್ಮಪ್ಪ ಅಂದ, ಇಲ್ರಿ ಅವರು ದಕ್ಕಿನ ಧಾರವಾಡದಾಗ ಅದಾಡ್ರಿ ಅಲ್ಲಿ ಏನೋ ಮಾಡಕತ್ತಾವ ಕೆಲಸ ಅಂದ. ನಂಗೂ ಅಷ್ಟು ಲಕ್ಷ್ಯಕ್ಕೆ ಇಲ್ಲ ನೋಡಿ. ಆರಾಮದಿಲ್ಲ ತಂಗಿ? ಹ್ಞೂ ಆಂಟಿ ಆರಾಮದೇನು ನೋಡ್ರಿ, ನೀವು ಆರಾಮದಿರಿ ಆಂಟಿ? ನಾವು ಆರಾಮದೇವೆ ನೋಡು. ಮತ್ತೆ ಏನು ಕೆಲಸ ಮಾಡಕತ್ತಿ ತಂಗಿ ನೀನು? ನಾನ್ರಿ ಆಂಟಿ ಇಷ್ಟು ದಿನ ಧಾರವಾಡದಾಗನ ಬ್ಯೂಟಿ ಪಾರ್ಲರ್ ಕಲಿಯಾಕತ್ತಿದ್ದೆ ರೀ, ಇನ್ನೂ ಕೆಲಸ ಮಾಡ್ಲಿಲ್ರಿ. ಅಂದ್ರಿ ಅಲ್ಲೇ 3 ತಿಂಗಳು ಕಲಿದ್ರಿ. ನಾವು ಚಂತೆ ಕಲ್ತೀವಿ ಅಂದ್ರೆ ಮತ್ತೆ 3 ತಿಂಗಳು ಅವ್ರು ಕೂಡ ವರ್ಕ್ ಮಾಡೋದ್ರಿ. ಮತ್ತೆ ಅವರು ಅರ್ಧ ಪೇಮೆಂಟ್ ಕೊಡ್ತಾರೆ ನಮಗೆ. ಈಗ ಅವ್ರ ಕಡೆಗೆಲ್ಲ ಮುಗೀತ್ರಿ, ಕಲಿದು ಮುಗೀತು. ನಾನು ಪ್ರಾಕ್ಟೀಸ್ ಮಾಡಿದೆ ರೀ. ಈಗ ನಾನು ಇರೋ ಊರಾಗನ ಒಂದು ಹೊಸ ಬ್ಯೂಟಿ ಪಾರ್ಲರ್ ಹಾಕ್ಬೇಕಂತ ಮಾಡೇನ್ರಿ. ಅದಕ್ಕೆ ನಾಳೆ ಬ್ಯೂಟಿ ಪಾರ್ಲರ್ದು ಓಪನಿಂಗ್ ಇಟ್ಕೊಂಡನ್ರಿ ಆಂಟಿ, ಇಲ್ಲೇ ನಮ್ಮೂರಾಗನ ಅಲ್ಲಿ ಬಸ್ ಸ್ಟ್ಯಾಂಡ್ ಕಡೆಗ್ರಿ ಇಟ್ಕೊಂಡನ್ರಿ. ಅದಕ್ಕೆ ನಿಮ್ಗೆ ಪೂಜೆಗೆ ಕರೆಯಕಂತ ಬಂದು ನೋಡ್ರಿ. ಅದು ತಂಗಿ ಬ್ಯೂಟಿ ಪಾರ್ಲರ್ ಅಂದ್ರೆ ನಮ್ಗೆ ಏನು ಗೊತ್ತಿಲ್ಲ, ಚಂತ ಹೇಳಿ ಎದ್ರದ್ದು ಓಪನಿಂಗ್ ಅದು ಹಂಗಂದ್ರೇನು? ಬ್ಯೂಟಿ ಪಾರ್ಲರ್ ಅಂದ್ರಿ ಮದುವೆ ಒಳಗೆ ರೆಡಿ ಮಾಡ್ತಾರಲ್ರಿ, ಮದುಮಕ್ಕಳನ್ನ ಚಂತೆಗೆ ಮೇಕಪ್ ಮಾಡ್ತಾರಲ್ರಿ, ಹೀರೋಯಿನ್ ಥರ ಕಾಣ್ತಾರಲ್ರಿ, ಹಂಗೆ ರೆಡಿ ಮಾಡೋದ್ರಿ. ಹೊಳ್ಳಿ ಫೇಶಿಯಲ್ ಅದು ಮಾಡ್ತಾರ್ರಿ. ಅಂದ್ರಿ ನಿಮ್ಮ ಮುಖದಾಗ ಒಂದು ಕಲಿನೂ ಇರಬಾರ್ದ್ರಿ, ಒಂದು ಗುಳ್ಳಿನೂ ಇರ್ಲಾರಂಗೆ ಚಂತೆಗೆ ಫೇಶಿಯಲ್ ಗಿಶಿಯಲ್ ಎಲ್ಲ ಮಾಡಿ ಮೇಕಪ್ ಮಾಡಿಬಿಟ್ರಿ ನೀವು ಹೀರೋಯಿನರ್ ಕಂಡಂಗೆ ಕಾಡ್ತೀರಿ ನೋಡ್ರಿ. ಮತ್ತು ಹೊಳ್ಳಿ ಕೈಕಾಲು ನೋವುದು ಭಾಳ ನೋಯ್ತಿರ್ತಾವಲ್ರಿ ನಿಮ್ಗೆ, ಅದನ್ನು ಮಸಾಜ್ ಮಾಡೋದ್ರಿ. ಆಮೇಲೆ ಕೂದಲ ಎಲ್ಲ ಚಂತೆ ನೀಟಾಗಿ ಕೂದಲ ಕಟ್ ಮಾಡೋದ್ರಿ. ಅದ್ರೊಳಗೆ ಕೂದಲ ಕಟ್ ಮಾಡಿದ್ರಾಗ ಭಾಳ ವೆರೈಟಿ ಇದಾವೆ ರೀ ಕೂದಲದೊಳಗೆ, ಕಟಿಂಗ್ ಒಳಗೂ ಮತ್ತು ಫೇಶಿಯಲ್ ಒಳಗೂ ಭಾಳ ಥರ ಇರ್ತೈತೆ ರೀ. 1-2 ಇರುತ್ತಲ್ಲ ರೀ ಅದ್ರೊಳಗೆ. ನೀವೇನು ಹೇಳ್ತೀರಲ್ರಿ ಎಲ್ಲ ಥರ ಮಾಡೋದು. ಒಟ್ಟು ನೀವು ನೋಡಕ್ಕೆ ಚಂದ ಕಾಣ್ಬೇಕು ರೀ, ಭಾಳ ವಯಸ್ಸಾದ್ರೂ ಸ್ಲಿಮ್ಮಾಗಿ ಕಾಣೋಂಗೆ ಒಟ್ಟು ಮಾಡೋದು ನೋಡ್ರಿ. ಓಹೋ ಯವ್ವ ತಂಗಿ, ಅದಕ್ಕಂತಾರಣ್ಣ ಬ್ಯೂಟಿ ಪಾರ್ಲರ್ ಅಂತ. ನಮ್ಗೇನು ಗೊತ್ತಿಲ್ಲ ಬಿಡ್ರುವ, ಇದೇನು ಪಾರ್ಲರ್ ಗಿರ್ಲರ್ ಇಂಥವೇನು ಗೊತ್ತಿಲ್ಲ. ಅದ್ರದ್ದೇನು ತಂಗಿ ಓಪನಿಂಗ್ ಐತೆ ನಾಳೆ? ಬರ್ತಾ ತಗೋ ತಂಗಿ. ಎಷ್ಟು ಗಂಟೆಗೆವ? ಮುಂಜಾನಾಗನ? ಹ್ಞೂ ರೀ ಆಂಟಿ, ಮುಂಜಾನಾಗ 9 ಗಂಟೆಗೆ ರೀ. ಸ್ವಲ್ಪ ಜಲ್ದಿ ಬರ್ರಿ ಆಂಟಿ, ಮತ್ತೆ ಬಂದ ಕೆಲಸ ಅದು ಇದ್ರೆ ಮಾಡ್ಕೊಂತ್ರಿ ಅಂತ್ರಿ. ಆಂಟಿ ರೀ ನೀವು ಬರ್ರಿ. ಬರ್ತಾ ತಗೋ ತಂಗಿ, ಬರ್ತಾನಳವ, ನಾನು ಬರ್ತೇನೆ.
ನಾ ಬರ್ತೇನ್ರಿ ಆಂಟಿ ಓಕೆನ್ರಿ ಇನ್ನು ಹೇಳೋ ಮನಿ ಭಾಳ ಅದಾವ್ರಿ ಕುಂದ್ರೆ ಇವತ್ತಂಗೆ ಚಾ ಕುಡ್ದು ಬಂದದ್ ಕುಂದ್ರೆ ಅಲ್ರಿ ಆಂಟಿ ನಾ ಚಾಗಿ ಅದು ಏನು ಕುಡಿಯಂಗಿಲ್ರಿ ಬರ್ತೇನೆ ತೋರಿ ಮತ್ತೊಮ್ಮೆ ಬರ್ತೇನೆ ಆಯ್ತು ಗೊತ್ತಂಗಿ ಏನು ಬಿಟ್ಟು ಉಳಕಿದಾಳೆ ಇವಕ್ಕೆ ಮನೆ ಇವ್ರಪ್ಪ ಬಂದಿದ್ನು ಬಿಡು ಏನೋ ಧಾರವಾಡದಾಗ ನನ್ನ ಮಕ್ಕಳು ನೌಕರಿ ಮಾಡತ್ತಾಳಂತ ಈ ಹುಡುಗಿ ಏನೋ ಕಲಿಯಾಕತ್ತಿದ್ನಿ ಅಂತ ಹೋಗಿ ನೋಡು ತಡಿಲಿ ನಾಳೆ ಬರ್ತೇನೆ ನೀನು ನಾಳೆ ಹೋಗಿ ನೋಡೋಣ ಏನೇನು ಮಾಡ್ತಾರ ಅಲ್ಲಿ ಏಕ ಹುಡುಗಿ ಹೇಳಿದ್ ನೋಡಿ ನನಗೂ ಆಶ್ಚರ್ಯನ ಆತ ಏನ ಕೇಳು ನಡಿ ನಾನು ಬರ್ತೇನೆ ನೋಡೋಣ ಅಲ್ಲಿ ಏನು ಮಕಾಗಿಕ ಚಂದ ಕಾಂತಾರತ್ತ ಏಕ ಬೆಳ್ಳದು ನಾನು ಬರ್ತೇನೆ ನಡಿ ನೋಡೋಣ ಹೋಗು ನಡಿ ಹೋಗಿ ನೋಡಿದ್ರೆ ಗೊತ್ತಾಗತ್ತಿಲ್ಲ ಏನೇನು ಮಾಡ್ತಾರ ಅನ್ನೋದು ಈ ಹುಡುಗಿ ಅಂತ ಏನೋ ಮಕ ತಿಕ್ಕುದಂತ ಹುಬ್ಬಿ ಕೆರಿದಂತ ಕೂದಲ ಕಟ್ ಮಾಡೋದಂತ ಕೈಕಾಲು ಹಿಚ್ಕೋದಂತ ಒಟ್ಟು ಏನೇನು ಅಂದ್ರು ಹೋಗು ನೋಡೋಣ ಬರ್ತಾರನ ಗಂಗಾ ಪರಕ ಮತ್ತು ಅವ್ರಿಗೆ ಹೇಳ್ತಾ ಇಲ್ಲ ಅವ್ರ ಮನೆ ಕಡೆದಾರ ಹುಡುಗಿದು ನೀನು ಬರ್ತೀನಿ ಇಷ್ಟು ಕೂಡ ಹೋಗೋಣ ತಗೋರಿ ಮುಂಜಾನೆ 9 ಗಂಟೆಗೆ ರೆಡಿ ಆಗ ಹೋಗೋಣ ಅಕ್ಕ ಮತ್ತು ನಾನು ಬರಾಕವಾ ನಾನು ಮುಂಜಾನೆ ಫೋನ್ ಹಚ್ಚಿ ಇಲ್ಲಾಂದ್ರೆ ಯಾರ ಹುಡುಗರು ಮುಂದೆ ಹೇಳಿ ಕಳಿಸು 9 ಗಂಟೆಗೆ ರೆಡಿ ಇರ್ತೀನಿ ನಾನು ಬರ್ತೇನೆ ಓಕೆ ನೀವು ಮತ್ತು ನನ್ನ ಗಂಡು ಬಂದು ಓದಾಡ್ಕೊಂತ ನಿಂದಿರ್ತತಿ ಇನ್ನೂ ಅಡುಗೆ ಮಾಡಿಲ್ಲ ಅಂತೇಳಿ ಮೊದಲು ಹುಯ್ಯಿ ಅಂತ ಕುಡಿದು ನೀನು ಜಗಳ ಮಾಡೈತಿ ಮತ್ತು ಕೆಲಸ ಮಾಡಿಲ್ಲ ಅಡುಗೆ ಮಾಡಿಲ್ಲ ಅನ್ನಂತ ಬಿಡತ್ತೆ ಹೋಗ್ತೇನಿಕ್ಕ ನಾನು ಮುಂಜಾನೆಗೆ ಕರೆಯಾಗಿ ಕಳಿಸಿಲ್ಲ ಫೋನ್ ಹಚ್ಚಿ ಬರ್ತೇನೆ ನಾನು ಆಯಿತು ಕರೆಯಾಗಿ ಕಳಿಸಂತು